ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ಇವತ್ತು ಟೋಟಲ್ ಆಗಿ 3 ವಿಶೇಷ ಇದೆ. ಏನಂದ್ರೆ ನಮ್ಮ ಕರ್ನಾಟಕ ರತ್ನ ಮತ್ತು ನಗುಮುಖದ ಒಡೆಯ ಪವರ್ ಸ್ಟಾರ್ ಪುನೀತ್ ಅವರ ಹುಟ್ಟುಹಬ್ಬ. ಹಾಗೂ ಇನ್ನೊಂದೇನ್ ವಿಶೇಷ ಅಂದ್ರೆ ನಾನು ಇಷ್ಟೆಲ್ಲ ಸಾಧನೆ ಮಾಡಲು ಇಷ್ಟೆಲ್ಲ ಮುಂದೆ ಬರ್ಲಿಕ್ಕೆ ಕಾರಣ ಆದ ನನ್ನ ಮಾವನವರಾದ ಗಣೇಶ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಾವು ಬ್ರ್ಯಾಂಡ್ ಲಾಂಚ್ ಅನ್ನ ಮಾಡ್ತಾ ಇದೀವಿ. ಕೆಡಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್, ದ ಕಂಪ್ಲೀಟ್ ನ್ಯಾಚುರಲ್ ಬಾಡಿ ಕೇರ್. ಏನಪ್ಪಾ ವಿಶೇಷ ಅಂದ್ರೆ ನೀವು ಇನ್ಮೇಲಿಂದ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು. ಯಾವುದೇ ರೀತಿ ಪ್ರಾಡಕ್ಟ್ ಮಿಸ್ ಆಗಲ್ಲ. ಆಸ್ ಇಟ್ ಇಸ್ ನೀವು ಏನ್ ಆರ್ಡರ್ ಮಾಡಿರ್ತೀರಾ ಅದೇ ನಿಮ್ ಮನೆಗ್ ಬರುತ್ತೆ. ಇನ್ ಕೇಸ್ ಏನಾಗತ್ತೆ, ನೀವು ನನಗೆ ಆರ್ಡರ್ ಕೊಟ್ಟಿರ್ತೀರಾ, ಪ್ಲೇಸ್ ಮಾಡಿರ್ತೀರಾ, ನಾನು ಪೋಸ್ಟ್ ಮಾಡಿರ್ತೀನಿ, ಇನ್ ಕೆಲವೊಬ್ರದ್ದು ಮಿಸ್ ಆಗೋದು. ಯಾಕಂದ್ರೆ ಸುಮಾರು ಜನ ಆರ್ಡರ್ ಮಾಡಿರ್ತಾರೆ, ಯಾವ್ದೆಲ್ಲ ಪ್ರಾಡಕ್ಟ್ ಹೇಗೆ ಏನು ಅಂತ ಕೆಲವೊಂದ್ 2 ಪ್ರಾಡಕ್ಟ್ ಮಿಸ್ ಆಗುತ್ತೆ. ಆತರ ಆಗ್ಬಾರ್ದು ಅಂದ್ರೆ ನಿಮ್ಗೋಸ್ಕರ ನಾವು ವೆಬ್ಸೈಟ್ ಥ್ರೂ ಆರ್ಡರ್ ಮಾಡ್ಬೋದು. ಇನ್ಮೇಲಿಂದ ನಿಮ್ಗೋಸ್ಕರ ನಾವು ವೆಬ್ಸೈಟ್ ನ ಲಾಂಚ್ ಮಾಡ್ಸಿದೀವಿ. ದಯವಿಟ್ಟು ಎಲ್ಲರೂ ವೆಬ್ಸೈಟ್ ಗೆ ಹೋಗಿ ಆರ್ಡರ್ ಮಾಡಿ. ಇನ್ನೊಂದೇನಪ್ಪಾ ಅಂದ್ರೆ ನನ್ನ ಹಸ್ಬೆಂಡ್ ಅವರು ತಿಳಿಸ್ತಾರೆ. ಎಲ್ಲರೂ ಪದೇ ಮತ್ತೆ ಎಲ್ಲರ ಬೇಡಿಕೆ ಆಗಿದ್ದಂತಹ COD ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನ ನಮ್ಮ ವೆಬ್ಸೈಟ್ ಮೂಲಕ ನಿಮಗೆ ನಾವು ತಲುಪಿಸಲಿದ್ದೇವೆ. ಅದರಿಂದ ನೀವು ಆರಾಮಾಗಿ ಕ್ಯಾಶ್ ಆನ್ ಡೆಲಿವರಿ ಸೇವೆಯನ್ನ ಪಡಿಬಹುದು. ಮತ್ತೆ ಇವತ್ತು ಮಾರ್ಚ್ 17ರಿಂದ ಏನು ನಾವು ವೆಬ್ಸೈಟ್ ಲಾಂಚ್ ಮತ್ತೆ ನಮ್ಮ ಬ್ರ್ಯಾಂಡ್ ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ನೀವು ಆರಾಮಾಗಿ COD ಆಪ್ಷನ್ ಅನ್ನ ನೀವು ಪಡೆದುಕೊಳ್ಳಬಹುದು. ಅದರ ಸೌಲಭ್ಯವನ್ನು ನೀವು ಪಡ್ಕೊಳ್ಳಿ. ಮತ್ತೆ ನಮ್ಮ ಮೇಲೆ ತೋರಿಸಿರುವಂತಹ ಪ್ರೀತಿ ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊಂಡು, ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು COD ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ದೇವೆ. ಅದನ್ನ ನೀವು ಉಪಯೋಗ ತಗೋಬೇಕಂತೇಳಿ ಎಲ್ಲರಲ್ಲೂ ಕೋರಿಕೊಳ್ಳುತ್ತಿದ್ದೇನೆ. ಇನ್ನೊಂದೇನಪ್ಪಾ ಅಂದ್ರೆ ನಾವು ಪ್ರತಿಯೊಂದು ಪ್ರಾಡಕ್ಟ್ ನ ಲ್ಯಾಬ್ ಟೆಸ್ಟ್ ಮಾಡಿರ್ತೀವಿ. ನನ್ನ ಹತ್ರ ಎಲ್ಲಾ ಸರ್ಟಿಫಿಕೇಟ್ಸ್ ಕೂಡ ಇದೆ. GMP ಇದೆ, ಆಮೇಲೆ ISO ಇದೆ, ಮತ್ತೆ ಪರ್ಟಿಕ್ಯುಲರ್ ಆಗಿ ಪ್ರಾಡಕ್ಟ್ ಲ್ಯಾಬ್ ಟೆಸ್ಟ್ ಕೂಡ ಮಾಡಿಸಿದೀವಿ. ತುಂಬಾ ಜನಕ್ಕೆ ಭಯ ಇರುತ್ತೆ, ಏನಪ್ಪಾ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಇದೆಯಾ ಮೇಡಮ್, ಹಂಗಾಗ್ಬಿಡುತ್ತೆ ಮೇಡಮ್, ಬಿಟ್ ಮೇಲೆ ಹಿಂಗಾಗುತ್ತೆ, 108 ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಪ್ರತಿಯೊಬ್ಬರಿಗೂ ನಮಗೆ ಆನ್ಸರ್ ಮಾಡಕ್ಕೆ ಪೇಶನ್ಸ್ ಇರಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ನಾವು ರಿಪ್ಲೈ ಮಾಡ್ಬೇಕು, ಮೆಸೇಜ್ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ಅದೇ ರೀತಿ ನಾವು ರೆಸ್ಪಾನ್ಸ್ ಮಾಡ್ಬೇಕು. ಒಬ್ರಿಗೆ ಇನ್ನೊಂದ್ ತರ ಮಾಡೋದು, ಇನ್ನೊಬ್ರಿಗೆ ಇನ್ನೊಂದ್ ತರ ಮಾಡಕ್ ಬರಲ್ಲ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಎಲ್ಲಾ ಪ್ರಾಡಕ್ಟ್ ಲ್ಯಾಬ್ ಟೆಸ್ಟ್ ಮಾಡಿದೀವಿ. ಯಾವುದೇ ರೀತಿ ಭಯ ಪಡ್ಕೊಳ್ಳೋ ಹಾಗಿಲ್ಲ. ದಯವಿಟ್ಟು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ. ಇವಾಗ ನಾವು ಮನೆಯಲ್ಲೇ ತಯಾರು ಮಾಡೋದ್ರಿಂದ ಯಾವುದೇ ರೀತಿ ಭಯ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟ್ ಲ್ಯಾಬ್ ಟೆಸ್ಟ್ ಇರುತ್ತೆ, ಮತ್ತೆ GMP ಇರುತ್ತೆ, ISO ಎಲ್ಲಾ ಸರ್ಟಿಫಿಕೇಟ್ಸ್ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಯಾರು ಕೂಡ ಭಯ ಪಡ್ಕೋಬೇಡಿ, ಮತ್ತೆ ಕ್ವಶನ್ಸ್ ಕೇಳಬೇಡಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಅಲ್ಲಿ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಭಯ ಪಡ್ಕೋಬೇಡಿ. ನಿಮ್ಮ ಸ್ಕಿನ್ 100% ಚೇಂಜ್ ಆಗೇ ಆಗತ್ತೆ. ಇನ್ ಕೆಲವೊಬ್ರು ಯೂಸ್ ಮಾಡಿರ್ತಾರೆ ಪ್ರಾಡಕ್ಟ್, ಒಂದಿನ ಯೂಸ್ ಮಾಡಿರ್ತಾರೆ, 1 ವಾರ ಯೂಸ್ ಮಾಡಿರ್ತಾರೆ. ಕೆಲವೊಬ್ರಿಗೆ 1-2 ದಿನದಲ್ಲಿ ರಿಸಲ್ಟ್ ಬರುತ್ತೆ, ಇನ್ ಕೆಲವೊಬ್ರಿಗೆ 1 ವಾರದಲ್ಲಿ ಬರುತ್ತೆ, ಇನ್ ಕೆಲವೊಬ್ರಿಗೆ 1 ತಿಂಗಳಾದ್ಮೇಲೆ ಕೆಲವೊಬ್ರಿಗೆ ಬರಲ್ಲ, ಇನ್ನೊಂದ್-2 ತಿಂಗಳು ಯೂಸ್ ಮಾಡಿದ್ರೆ ಬರುತ್ತೆ. ಆ ತರ ಒಬ್ರೊಬ್ರ ಸ್ಕಿನ್ ಒಂದೊಂದು ತರ ಇರುತ್ತೆ. ಒಬ್ರದ್ದು ಬೇಗ ಬರುತ್ತೆ, ಒಬ್ರದ್ದು ಲೇಟ್ ಆಗಿ ಬರುತ್ತೆ. ಹಾಗಂತ ಬರಲ್ಲ ಅಂತ ಇಗ್ನೋರ್ ಮಾಡಬೇಡಿ. ದಯವಿಟ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಡೆಫಿನೆಟ್ ಆಗಿ ರಿಸಲ್ಟ್ ಬಂದೇ ಬರುತ್ತೆ. ಮತ್ತೆ ಈ ಸರ್ಟಿಫಿಕೇಟ್ ಮತ್ತೆ ಎಲ್ಲಾ ಸರ್ಟಿಫಿಕೇಟ್ ಆಗ್ಲಿ ನಾವು ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ, ಗ್ರಾಹಕರಲ್ಲಿ ಒಂದು ಗೊಂದಲ ಇರುತ್ತೆ, ಮತ್ತೆ ಹೆದರಿಕೆ ಇರುತ್ತೆ. ಯಾಕಂದ್ರೆ ಇವ್ರು ಮಾಡಿರೋ ಪ್ರಾಡಕ್ಟ್ ಸೇಫಾ ಅಲ್ವಾ, ನಮ್ ಸ್ಕಿನ್ನಿಗೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ, ಯಾವ ತರ ಇವ್ರನ್ನ ನಂಬೋದು ಅಂತ ಹೇಳಿ ಏನು ಗೊಂದಲ ಇರುತ್ತಲ್ಲ, ಆ ಗೊಂದಲ ನಾವು ಕ್ಲಿಯರ್ ಮಾಡ್ಲಿಕ್ಕೆ ಈ ಸರ್ಟಿಫಿಕೇಟ್ ನೆಲ್ಲ ಮಾಡಿದೀವಿ. ನೀವು ಗೊಂದಲ ಮತ್ತೆ ಹೆದರಿಕೆನ ಬಿಟ್ಟು ಆರಾಮಾಗಿ ನಮ್ಮ ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಈಗ COD ಆಪ್ಷನ್ ಇದೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ ತೋರಿಸಿದ್ರು ಮತ್ತೆ ಕ್ವಶನ್ ಕೇಳಿದ್ರೆ ನಾವು ಏನು ಮಾಡಕ್ ಆಗಲ್ಲ. ನಿಮ್ಗೋಸ್ಕರನೇ ಸರ್ಟಿಫಿಕೇಟ್ ನಾನು ತೋರಿಸ್ತಾ ಇರೋದು. ಈಗ ಹೇಳ್ಬೇಕು ಅಂದ್ರೆ ಬಿಸ್ನೆಸ್ ಮಾಡೋರ್ಗೆ ಮೇನ್ ಆಗಿ ಎಲ್ಲ ಪ್ರೂಫ್ ಇಟ್ಕೊಂಡು ಮಾಡ್ಬೇಕು. ಪ್ರೂಫ್ ಇಲ್ದೇನೆ ಯಾವುದೇ ರೀತಿ ನಾವು ಬಿಸ್ನೆಸ್ ಮಾಡೋದಿಕ್ ಆಗಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರ ಇದನ್ನೆಲ್ಲ ನಾನು ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪ್ರಾಡಕ್ಟ್ ಅನ್ನ ನೀವು ಆರ್ಡರ್ ಮಾಡ್ಕೊಳ್ಳಿ, ನೀವು ಚೇಂಜಸ್ ಪಡ್ಕೊಳ್ಳಿ. ಇನ್ ಕೆಲವೊಬ್ರು ಮದುವೆ ಆಗೋರು ಇರ್ತಾರೆ, ಕೆಲವೊಬ್ರು ಮನೆ ಬಿಟ್ಟು ಆಚೆನೆ ಬರಲ್ಲ, ಹೆಣ್ಮಕ್ಳು
ಮೇನ್ ಆಗಿ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ದಯವಿಟ್ಟು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ ಚೇಂಜಸ್ ನ ಪಡ್ಕೊಳ್ಳಿ. ನಿಮ್ಗೋಸ್ಕರನೇ ನಾವು ಈ ಪ್ರಾಡಕ್ಟ್ಸ್ ನೆಲ್ಲ ಲಾಂಚ್ ಮಾಡ್ತಾ ಇದೀವಿ. ಇನ್ನೇನಾದ್ರೂ ಡೌಟ್ ಇದ್ರೆ ಬಯೋನಲ್ಲಿ ನಾನು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಯಾವ ರೀತಿ ಕ್ರೀಮ್ ಅಪ್ಲೈ ಮಾಡ್ಬೇಕು, ಮತ್ತೆ ವೆಬ್ಸೈಟ್ ಲಿಂಕ್ ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಇನ್ನು ಕೆಲವೇ ದಿನದಲ್ಲಿ ಇನ್ನ ಒಂದು 2-3 ಡೇಸ್ ಅಲ್ಲಿ ಲಾಂಚ್ ಆಗುತ್ತೆ. ಅವಾಗ ಇನ್ನೊಂದು ವಿಡಿಯೋ ಬಿಡ್ತೀನಿ, ಅದು ಹೇಗೆ ಯೂಸ್ ಮಾಡೋದು, ಯಾವ ತರ ವೆಬ್ಸೈಟ್ ನ ಓಪನ್ ಮಾಡಿ ಆರ್ಡರ್ ಮಾಡ್ಬೇಕು, ಪ್ರತಿಯೊಂದು ವಿಡಿಯೋ ನಾನು ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ, ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ಸೆಲೆಬ್ರೇಷನ್ ಏನಕ್ಕೆ ಮಾಡ್ತಿದೀವಿ ಅಂದ್ರೆ ವೆಬ್ಸೈಟ್ ಲಾಂಚ್ ಮತ್ತೆ ನಮ್ಮ ಬ್ರ್ಯಾಂಡ್ ನ ಲಾಂಚ್ ಮಾಡೋದಕ್ಕೆಗೋಸ್ಕರನೇ ನಾವು ಈ ವಿಡಿಯೋ ಮಾಡ್ತಿದೀವಿ. ಇನ್ ಕೆಲವರು ಮೇಡಮ್ ಹೊಸದಾಗಿದೆಯಲ್ಲ ಪ್ರಾಡಕ್ಟ್, ಏನಾದ್ರೂ ಚೇಂಜಸ್ ಇದೆಯಾ ಆ ತರ ಏನಾದ್ರೂ ಕೇಳ್ತಿರ್ತೀರಾ. ಚೇಂಜಸ್ ಏನೂ ಇಲ್ಲ, ನಾವೇ ಖುದ್ದಾಗಿ ಮನೆಯಲ್ಲಿ ತಯಾರು ಮಾಡ್ತಾ ಇದೀವಿ ನಾವು. ಅದಕ್ಕೋಸ್ಕರ ಲೇಬಲ್ ಮತ್ತೆ ಅದು ಕ್ರೀಮ್ ಏನಿದೆ ನಾವೇ ತಯಾರು ಮಾಡೋದು ಮನೆಯಲ್ಲಿ. ಅದನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ, ಯಾರು ಮತ್ತೆ ಪ್ರಶ್ನೆ ಕೇಳಕ್ ಹೋಗ್ಬೇಡಿ. ದಯವಿಟ್ಟು ನೀವು ಏನೇ ಭಯ ಇಲ್ದೇನೆ ನೀವು ಆರ್ಡರ್ ಮಾಡ್ಕೋಬಹುದು. 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ನ್ಯಾಚುರಲ್ ಇರುತ್ತೆ, ಆಯುರ್ವೇದಿಕ್ ಪ್ರಾಡಕ್ಟ್ ಇದು. ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿರಲ್ಲ, ಸೈಡ್ ಇಫೆಕ್ಟ್ಸ್ ಆಗಲ್ಲ. ಇನ್ನೇನಾದ್ರೂ ನೀವು ನಿಮ್ಮ ಏನಪ್ಪಾ ಅಂದ್ರೆ ನಾವು ಮೊದ್ಲೇ ಹೇಳಿರ್ತೀವಿ, ಕೆಮಿಕಲ್ ಜೊತೆ ಆಯುರ್ವೇದಿಕ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡಿ ಅಂತ 100 ಸಲ ನಾನು ಹೇಳಿರ್ತೀನಿ. ಅದು ಬಿಟ್ಟು ನೀವು ಮೇಕಪ್ ಯೂಸ್ ಮಾಡ್ತೀನಿ, ನಾನು ಮಾಯಿಶ್ಚರೈಸರು, ಸಿರಮ್ ಏನೇನೋ ಯೂಸ್ ಮಾಡ್ತೀನಿ ಅಂದ್ರೆ ನಾವೇನು ಮಾಡಕ್ ಆಗಲ್ಲ. ನಮ್ಮ ಪ್ರಾಡಕ್ಟ್ ಜೊತೆ ನೀವು ನಮ್ಮ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡ್ಬೇಕು, ಬೇರೆ ಯಾವ್ದು ಯೂಸ್ ಮಾಡೋ ಹಾಗಿಲ್ಲ. ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀವಿ ಕಸ್ಟಮರ್ಸಿಗೆ, ಪ್ರತಿಯೊಬ್ಬರಿಗೂ. ಈಗ ನಾವು ವೆಬ್ಸೈಟ್ ಮಾಡಿರೋದ್ರಿಂದ ನಮಗೆ ಹೇಳಕ್ಕೆ ಆಗಲ್ಲ. ಅಲ್ಲಿ ನಾವು ಡೀಟೇಲ್ಸ್ ಹಾಕಿರ್ತೀವಿ, ಯಾವ ಕ್ರೀಮ್ ಯಾವ ತರ ಅಪ್ಲೈ ಮಾಡ್ಬೇಕಂತ ವಿಡಿಯೋ ಕೂಡ ಅಲ್ಲಿ ವೆಬ್ಸೈಟ್ ಅಲ್ಲಿ ಹಾಕಿರ್ತೀವಿ. ಸರ್ಟಿಫಿಕೇಟ್ ಕೂಡ ಇದೆ ಅದರಲ್ಲಿ, ತಾವು ದಯವಿಟ್ಟು ಹೋಗಿ ನೋಡ್ಕೋಬಹುದು. ಆಮೇಲೆ ಯಾರಿಗೆ ಏನಾದ್ರೂ ಡೌಟ್ ಇದ್ರೆ ನನಗೆ DM ಮಾಡಿ, ನಾನು ನಿಮ್ಗೆ ಯಾವ ತರ ಯೂಸ್ ಮಾಡೋದು ಮತ್ತೆ ಏನು ಎತ್ತ ಅಂತ ಎಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ವೆಬ್ಸೈಟ್ ಆಗಿದೆ ಅಂತ ಭಯ ಪಡ್ಕೋಬೇಡಿ, 24x7 ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವ್ ಇರ್ತೀವಿ. ದಯವಿಟ್ಟು ಭಯ ಪಡ್ಕೋಬೇಡಿ, ಭಯ ಇಲ್ದೇನೆ ನೀವು ಆರ್ಡರ್ ಮಾಡ್ಕೊಂಡು ಯೂಸ್ ಮಾಡಿ. ಅದಕ್ಕೋಸ್ಕರ ನಾವು ಎಲ್ಲ ಲ್ಯಾಬ್ಸ್ ಟೆಸ್ಟ್ ಸರ್ಟಿಫಿಕೇಟ್ ನ ನಿಮಗೋಸ್ಕರ ತಂದಿದೀವಿ. ಆಯ್ತು ಫ್ರೆಂಡ್ಸ್, ಇನ್ನ ಇವತ್ತು ಹುಟ್ಟುಹಬ್ಬ ಇರುವಂತ ನಮ್ಮ ಗಣೇಶ್ ಮಾವನವ್ರನ್ನ ನಾವು ಕರೀಲಿಕ್ಕೆ ಇಷ್ಟಪಡ್ತೇವೆ. ಗಣೇಶ್ ಮಾಮನನ್ನು ಕರೆದು ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ ನ ಇವತ್ತು ಲಾಂಚ್ ಮಾಡ್ಬೇಕು ಅಂತ ಹೇಳಿ ನಾವು ಅವ್ರ ಹತ್ರ ಕೇಳ್ಕೊತಿದ್ದೇವೆ. ಅವರನ್ನ ಬರ್ಮಾಡ್ಕೊಳ್ಳೋಣ. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ. ದಯವಿಟ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ಹಾಗೂ ನಮ್ಮ ಇದ್ರ ಬಗ್ಗೆ ಮಾತಾಡ್ಬೇಕು. ಮಾತಾಡಿ ಗಣೇಶ್ ಅವರೇ. ನನ್ನ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನೀವು ಬ್ರ್ಯಾಂಡ್ ಲಾಂಚಿಂಗ್ ಅನ್ನು ಇವತ್ತು KD ಆಯುರ್ವೇದಿಕ್ ಬ್ಯೂಟಿ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನು ನೀವು ಉದ್ಘಾಟನೆ ಮಾಡಿದಿರಿ. ನನಗೆ ತುಂಬಾ ಖುಷಿಯಾಗಿದೆ. ಈ ಏನು ಸಂಸ್ಥೆ ಇದೆಯಲ್ಲ, ಇದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ದೊಡ್ಡ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ದೊಡ್ಡ ಹೆಸರನ್ನು ತಗೊಳ್ಳಿ. ಹಾಗೆ ನಿಮ್ಮಿಬ್ಬರಿಗೂ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ನಿಮ್ಮ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ನಾನು ಈ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಗಿಬ್ಬರಿಗೂ ಶುಭವಾಗಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಈ ಸಂಸ್ಥೆಯ ಮೇಲೆ ಸದಾ ಹಿಂಗೆ ಇರಲಿ. ನೀವು ನಿಮ್ಮ ಆಶೀರ್ವಾದದಿಂದನೇ ಈ ಸಂಸ್ಥೆ ಇನ್ನು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನಿಮ್ಮ ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇವ್ರ ಮೇಲೆ ಇಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಮ್ಮ ಜೊತೆಗೆ ನಮ್ಮ KD ಬ್ಯೂಟಿ ಪ್ರಾಡಕ್ಟ್ ನ ಲಾಂಚ್ ಮಾಡೋಣ. ಕೇಕ್ ಕಟ್ ಮಾಡೋದ್ರೊಂದಿಗೆ ಈ ನಮ್ಮ ಬ್ರ್ಯಾಂಡ್ ಅಂದ್ರೆ KD ಆಯುರ್ವೇದಿಕ್ ಬ್ಯೂಟಿ ಪ್ರಾಡಕ್ಟ್ಸ್, ದ ಕಂಪ್ಲೀಟ್ ನ್ಯಾಚುರಲ್ ಬಾಡಿ ಕೇರ್. ಬನ್ನಿ, ಇದ್ರ ಜೊತೆಗೆ ನಮ್ಮ ಮಾವನವರ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡೋಣ, ಜೊತೆಗೆ ನಮ್ಮ ಪ್ರಾಡಕ್ಟ್ ಲಾಂಚ್ ಕೂಡ ಮಾಡೋಣ. ನಮ್ಮ ಬ್ರ್ಯಾಂಡ್ ಲಾಂಚ್ ಮಾಡೋದಕ್ಕೋಸ್ಕರ ನಾವು ಈ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನನ್ನ ಮಾವನವರ ಬರ್ತ್ಡೇ ಕೂಡ. ಹಾಗೆ ಇನ್ನೊಂದು ಹೇಳ್ಬೇಕು, ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಲ್ಲ, ಅವರ ಪರವಾಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ.
ಒಟ್ಟಿಗೆ 3 ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಮ್ಮ ತಂದೆ ತಾಯಿ ಜೊತೆಗೆ ಮತ್ತೆ ನಮ್ಮ ಮಾವನವರ ಜೊತೆಗೆ, ನನ್ನ ಹಸ್ಬೆಂಡ್ ಅವರ ಜೊತೆಗೆ ನಾವು ಈ ಬ್ರ್ಯಾಂಡ್ ಲಾಂಚ್ ಅನ್ನ ಮಾಡ್ತಾ ಇದೀವಿ. ಬನ್ನಿ. ಕಂಗ್ರಾಚುಲೇಷನ್ ಕೃತಿಕಾ. ನೀವು ಹೇಳಿ. ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್ ಕೃತಿಕಾ. ಇನ್ನೊಂದೇನ್ ವಿಷಯಪ್ಪ ಅಂದ್ರೆ ನಿಮ್ ಜೊತೆ ಯಾರು ಇರ್ತಾರೆ ಮೇಡಮ್? ನೀವು ಹೇಗ್ ಒಬ್ರೇ ಮಾಡ್ತೀರಾ? ಪ್ರಾಡಕ್ಟ್ ತಯಾರು ಮಾಡ್ಬೇಕಾದ್ರೆ ಯಾರಾದ್ರೂ ಹೆಲ್ಪಿಗೆ ಇರ್ತಾರ? ಯಾರು ಹೆಲ್ಪಿಗಿಲ್ಲ. ನನ್ನ ಹಸ್ಬೆಂಡ್ ಹಾಗೂ ರಮೇಶ್ ಅಂತ ನನ್ನ ತಮ್ಮ, ಇವನು ಎಲ್ಲಾ ನಮ್ಮ ಪ್ರಾಡಕ್ಟ್ ಕೊಡೋದಾಗಿರ್ಬೋದು, ಇಲ್ಲಿ ಲೋಕಲ್ ಅಲ್ಲಿ ಕೊಡೋದಾಗಿರ್ಬೋದು, ಮತ್ತೆ ನನ್ ಜೊತೆ ಸೇರ್ಕೊಂಡು ಪ್ರಾಡಕ್ಟ್ ಬಾಕ್ಸಿಗೆ ಹಾಕೋದಾಗಿರ್ಬೋದು, ಎಲ್ಲಾನು ಪ್ರತಿಯೊಂದು ಏನು ಇಲ್ಲ ಅಂತ ಹೇಳಲ್ಲ, ಎಲ್ಲಾನು ನೀಟಾಗಿ ಮಾಡ್ತಾನೆ. ಮತ್ತೆ ಪ್ಯಾಕಿಂಗ್ ಆಗಿರ್ಬೋದು, ನೀವೆಲ್ಲ ತಗೋತಿರಲ್ಲ ಪ್ರಾಡಕ್ಟ್ ಎಲ್ಲ, ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಪೋಸ್ಟಿಗೆ ಕೊಟ್ಟು ಬರೋದಾಗಿರ್ಬೋದು, ಎಲ್ಲಾನು ನಮ್ಮ ಹುಡುಗ ಮಾಡ್ತಾನೆ. ಅವನಿಗೆ ಈ ನಮ್ಮ ಕಂಪನಿ ಮೂಲಕ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಜೊತೆ ನಾ ಯಾವಾಗ್ಲೂ ಹೀಗೆ ಸಪೋರ್ಟ್ ಆಗಿರ್ತೀನಿ. ಥ್ಯಾಂಕ್ ಯು. ನಾವು ಯಾವಾಗ ಈ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನ ಯಾವಾಗ ಲಾಂಚ್ ಮಾಡಿದೀವೋ, ಮತ್ತೆ ಈ ಪ್ರಾಡಕ್ಟ್ಸ್ ಅನ್ನ ಮತ್ತೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರಾಡಕ್ಟ್ಸ್ ಅನ್ನ ಖರೀದಿ ಮಾಡಿರುವಂತಹ ನನ್ನ ಅಕ್ಕ ಆದ ಶಾಮಿಲಿ ಶಂಕರ್ ಅವರು ಮೊದ್ಲಿಗೆ ನಮ್ಮ ಹತ್ರ ಪ್ರಾಡಕ್ಟ್ಸ್ ತಗೊಂಡು ಅವರಿಂದ ಅವರ ಇಡೀ ಕುಟುಂಬ, ಅಂದ್ರೆ ನನ್ನ ಮಾವನವರಾದ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರ ಕುಟುಂಬ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಹಾಗೂ ನನ್ನ ಪ್ರಾಡಕ್ಟ್ ಮೇಲೆ ಏನು ಟೆಸ್ಟ್ ಇರ್ಲಿಲ್ಲ ಅವಾಗ, ಅಂದ್ರೂನು ಅವ್ರೆಲ್ಲಾ ಪ್ರಾಡಕ್ಟ್ ಯೂಸ್ ಮಾಡಿ ಇನ್ನೊಬ್ರಿಗೆ ಹೇಳಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಸದಾ ನನಗೆ ಇದೇ ರೀತಿ ಇರ್ಲಿ. ಅವರಿಗೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಅಣ್ಣ ಕಾರ್ತಿಕ್ ಹಾಗೂ ಪ್ರೀತಿ, ನಮ್ಮ ಅತ್ತಿಗೆ ಪ್ರೀತಿ, ಇಬ್ರು ಕೂಡ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಕೂಡ ನಮಗೆ ಹೀಗೆ ಇರ್ಲಿ. ನಾನು ಈ ವಿಡಿಯೋದಲ್ಲಿ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಅತ್ತೆ ಮಾವ ಆಗಿರ್ಬೋದು, ಆಮೇಲೆ ನನ್ನ ತಂದೆ ತಾಯಿ, ನನ್ನ ಮಾಮ, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಕೊನೆಯದಾಗಿ ನನ್ನ ಮನೆಯವರು, ನನ್ನ ಹಸ್ಬೆಂಡ್, ಇವರು ಸಪೋರ್ಟ್ ಮೇನ್ ಆಗಿ ಇದೆ. ಪ್ರತಿಯೊಂದು ಎಲ್ಲಾನು ನನಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅವರ ಸಪೋರ್ಟ್ ಇರೋದಕ್ಕೇನೆ ಇಷ್ಟೆಲ್ಲ ಆಗ್ತಾ ಇರೋದು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅವರೇ ನನಗೆ ಸಪೋರ್ಟ್ ಮಾಡಿ, ನೀವು ಇದನ್ನ ಮಾಡು, ನಿನಗೆ ಮುಂದೆ ಹೆಲ್ಪ್ ಆಗತ್ತೆ, ನಿಂದೆ ಏನಾದ್ರೂ ಒಂದು ಸ್ವಂತ ಮಾಡ್ಕೋ, ಯಾರ ಮೇಲೇನೋ ಇದು ಇಟ್ಕೋಬೇಡ ಅಂತ ನನಗೆ ಸ್ಟ್ರಾಂಗ್ ಬಿಲೀಫ್ ತಂದು ನನಗೆ ಒಂದು ಮೈಂಡ್ ಅಲ್ಲಿ ಬಂತು, ನಾನು ಇಂಡಿಪೆಂಡೆಂಟ್ ಆಗ್ಬೇಕು, ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಈ ಮಟ್ಟಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಎಲ್ರೂ ಗಂಡನು ಎಲ್ರಿಗೂ ಅವರು ರೋಲ್ ಮಾಡೆಲ್ ಆಗಿರ್ತಾರೆ. ಅವರವರ ಗಂಡ ಅವರವರ ಹೆಂಡತಿಗೆ ರೋಲ್ ಮಾಡೆಲ್ ಆಗಿರ್ತಾರೆ. ನನಗೂ ಕೂಡ ನನ್ನ ರೋಲ್ ಮಾಡೆಲ್ ನನ್ನ ಹಸ್ಬೆಂಡ್ ಅಂತ ಹೇಳ್ಬೋದು. ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಆಗಿರ್ಬೋದು, ಅವ್ರದ್ದು ಕೆಲಸ ಕಾರ್ಯಗಳಿರುತ್ತೆ, ಅದನ್ನ ಬಿಟ್ಟು ನಂದಕ್ಕೆ ಫೋಕಸ್ ಮಾಡಿ ನಾನ್ ಬೆಳಿಲಿ ಅಂತ ನನಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ನಂದೇನೋ ಬರೀ ಸಪೋರ್ಟ್ ಅಷ್ಟೇ, ಅವ್ರದ್ದೇ ಶ್ರಮ ಇರುತ್ತೆ, ನನ್ನ ಸಪೋರ್ಟ್ ಅಷ್ಟೇ. ನಾನು ಹಿಂದೆ ನಿಂತು ಆಯ್ತು ಮಾಡು ಅಂತ ಹೇಳ್ಬೋದು. ಅದರಲ್ಲಿ ಏನೇ ನಷ್ಟ ಬರಲಿ ಲಾಭ ಬರಲಿ, ಯಾವುದೇ ಒಂದು ಕ್ರೀಮನ್ನು ಮಾಡಬೇಕಾದ್ರೂ ಅದ್ರ ಫಾರ್ಮುಲೇಷನ್ ಆಗಲಿ ಏನೇ ಒಂದು ಆದ್ರೂ ಎಲ್ಲ ಅವರೇ ಮಾಡೋದು. ನಂದು ಒಂದು 10% ಅಷ್ಟೇ ಇದೆ, ಮಿಕ್ಕಿದ್ದು 90% ಅವ್ರ ಶ್ರಮನೇ ಇದೆ. ನನ್ ಬರೀ ಸಪೋರ್ಟ್ ಅಷ್ಟೇ ಇದೆ. ಥ್ಯಾಂಕ್ ಯು. ಮತ್ತೆ ನನ್ನ ಮಾವನವರಾದ ಆನಂದ್ SM ಹಾಗೂ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಸುಶೀಲಾ ಮತ್ತೆ ಆನಂದ್ ಮರ್ಕಲ ಮತ್ತೆ ಶಿವಮಾಮ, ಇವರೆಲ್ಲರ ಸಪೋರ್ಟ್ ನನಗೆ ಇದೆ. ಮತ್ತೆ ಕುಟುಂಬದಲ್ಲಿ ಇರುವ ಎಲ್ಲಾ ಸದಸ್ಯರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಹಾಗೂ ಕುಂದಾಪುರದ ಅಭಿರುಚಿ ಮಸಾಲದ ಫೌಂಡರ್ ಆದ ಸೀಮಾ ಆಂಟಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ನನ್ನ ಒಂದು ಬಿಸ್ನೆಸ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮೂಲಕ ಡೈರೆಕ್ಟ್ ಆಗಿ ನನಗೆ ಹೇಳ್ಕೊಳಕ್ಕೆ ಬರಲ್ಲ, ಅದಕ್ಕೋಸ್ಕರ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತ ನಾನು ಈ ವಿಡಿಯೋ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾನು ಮೂಲತಃ ಉಡುಪಿ ಅವಳು, ನಾನು ಬಾಗಲಕೋಟೆಗೆ ಬಂದು ಸೆಟ್ಲ್ ಆಗಿದ್ದೀನಿ. ಅದಕ್ಕೋಸ್ಕರ ನಾನು ಎಲ್ಲ ನನ್ನ ಸ್ಲ್ಯಾಂಗ್ ಬಾಗಲಕೋಟೆದೆ. ಬಟ್ ಈ ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಾನು ಶುದ್ಧ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನಾನು ಭರತನಾಟ್ಯಂ ಡ್ಯಾನ್ಸರು. ತುಂಬಾನೇ ನಾನು ಇದ್ರಲ್ಲಿ ಅಚೀವ್ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಅದ್ರಲ್ಲೇ ಡಿಗ್ರಿ ಮಾಡ್ಕೊಂಡೆ, ಮತ್ತೆ ಅದ್ರಲ್ಲಿ ವಿದ್ವತ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಸೈಡ್ ಬಿಸ್ನೆಸ್, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲಾ ಕಡೆ ಕಾಂಪಿಟೇಷನ್ ಇರೋದ್ರಿಂದ ಇವಾಗ ಗೌರ್ಮೆಂಟ್ ಪ್ರೋಗ್ರಾಮಿಗೆಲ್ಲ ಮುಂಚೆ ನಾನು ಹೋಗ್ತಾ ಇದ್ದೆ. ಅದರಿಂದ ಅಮೌಂಟ್ ಬರ್ತಿತ್ತು, ಅದಕ್ಕೆ ಖರ್ಚಾಗ್ತಿತ್ತು. ಕಾಸ್ಟ್ಯೂಮ್ ತಗೋಬೇಕು, ಪ್ರಾಪ್ಸ್ ತಗೋಬೇಕು, ಎಲ್ಲ ಅಲ್ಲೇ ಬಂದಿದ್ದು ಅಲ್ಲೇ ಹೋಗ್ತಿತ್ತು. ಏನು ನನಗಂತ ಇಂಡಿಪೆಂಡೆಂಟ್ ಆಗಿರೋಕೆ ಏನು ನನಗೆ ಇರ್ಲಿಲ್ಲ. ಮತ್ತೆ ನಾನು ಸ್ಕೂಲಿಗೆ ಜಾಯ್ನ್ ಆದೆ, ಸ್ಕೂಲಲ್ಲಿ ಕೂಡ ಕೆಲಸ ಮಾಡಿದೆ. ನನಗೂ ಅಲ್ಲೂ ಕೂಡ ಇದಾಗ್ಲಿಲ್ಲ. ನನ್ನ ಒಂದು ಪರಿಶ್ರಮಕ್ಕೆ ನನಗೆ ಅಲ್ಲಿ ಬೆಲೆ ಸಿಗ್ಲಿಲ್ಲ, ಅದಕ್ಕೋಸ್ಕರ ನಾನು ಸ್ಕೂಲನ್ನ ಬಿಟ್ಟೆ. ಆಮೇಲೆ ನಂತರ ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಏನೋ ಒಂಥರ ನನಗೆ ಇದು ಆಯ್ತು. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ನೀನು ಇದ್ರಲ್ಲೇ ಮುಂದೆ ಹೋಗು, ನಿನಗೆ ಒಳ್ಳೆ ಇದಿದೆ, ನೀನು ಅಚೀವ್ ಮಾಡು, ನೀನೇನಾದ್ರೂ ಮಾಡ್ತೀಯ ಅಂತ ನನಗೆ ಒಂದಿನ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಈ ತರ ಹೇಳಿದ್ರು. ನನಗೆ ಯಾಕೆ ಮಾಡಬಾರ್ದು, ನಾನು ಏನಾದ್ರೂ ಮಾಡ್ಬೇಕಲ್ವಾ. ಕೆಲವೊಬ್ರು ನೀನೇನು ಮಾಡೇ ಇಲ್ಲ, ನಿಂದೇನು ಸಾಧನೆ ಇಲ್ಲ, ನಿನ್ ಫ್ರೆಂಡ್ಸ್ ನೋಡಿದ್ರೆ 1 ಲಕ್ಷ ಸಂಬಳ ಇದೆ, ಹಂಗಿದೆ ಹಿಂಗಿದೆ ಅಂತ ಚುಚ್ಚಿ ಮಾತಾಡ್ತಿದ್ರು. ಅದಕ್ಕೆ ನಾನು ಅವತ್ತಿನ ದಿನ ಕುಂತು ನಿರ್ಧಾರ ಮಾಡಿದೆ, ನಾನು ಜೀವನದಲ್ಲಿ ಏನಾದ್ರೂ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಅವತ್ತಿಂದ ನಾನು ಶ್ರಮ ಪಡ್ತಾ ಬಂದು ನಾನು ಇವಾಗ ನನ್ನ ಸ್ವಂತ ಕಂಪನಿನ ನಾನು ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ರು ಹೆಣ್ಮಕ್ಳಿಗೆ, ನೀವು ಮನೆಯಲ್ಲಿ ಮದುವೆ ಆಗಿದೆ ಅಂತ ಕುತ್ಕೋಬೇಡಿ, ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೋಬೇಕು. ಯಾಕಂದ್ರೆ ನಾಳೆ ದಿನ ಏನಾಗತ್ತೆ ಅಂತ ಗೊತ್ತಿರಲ್ಲ. ನಮ್ಗೆ ನಾವು ಪ್ರೋತ್ಸಾಹ ಆಗಿರ್ಬೇಕು, ನಮಗ್ ನಾವು ಸಪೋರ್ಟ್ ಮಾಡ್ಕೋಬೇಕು, ನಾವು ಹಿಂಜರಿಬಾರ್ದು. ಯಾವತ್ತಿದ್ರು ನಾವು ನೇರ ಇದ್ರೆ ನೇರ ನಾವು ನಡ್ಕೊಂಡು ಹೋಗ್ಬೇಕು, ಯಾವತ್ತು ಹಿಂತಿರುಗಿ ನೋಡ್ಬಾರ್ದು. ಅದೇನೇ ಬರ್ಲಿ, ಯಾವ್ದೇ ರೀತಿ ಕಷ್ಟ ಬರ್ಲಿ, ನೀವು ಅದನ್ನ ಸಹಿಸ್ಕೊಂಡು ನೀವು ಸ್ಟ್ರಾಂಗ್ ಆಗ್ಬೇಕು. ಎಲ್ಲ ಹೆಣ್ಮಕ್ಳು, ಕೆಲವೊಬ್ರು ಹಸ್ಬೆಂಡ್ ಈ ತರ ಇರ್ತಾರೆ. ದಯವಿಟ್ಟು ತಲೆ ಕೆಡ್ಸ್ಕೊಳ್ಳೋದಿಕ್ ಹೋಗ್ಬೇಡಿ, ನಿಮ್ದಂತ ಏನಾದ್ರೂ ಮಾಡ್ಕೊಳ್ಳಿ, ಇಂಡಿಪೆಂಡೆಂಟ್ ಆಗಿ ಇರೋದನ್ನ ಕಲ್ತ್ಕೊಳ್ಳಿ. ನಾಳೆ ದಿನ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹೆಣ್ಮಕ್ಳು ದಯವಿಟ್ಟು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಈ ಮಾತನ್ನ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಕಷ್ಟ ಇರುತ್ತೆ, ಕೆಲವೊಬ್ರು ಕಷ್ಟ ಪಡ್ತಾ ಇರ್ತಾರೆ. ಅವರು ಕೂಡ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ನಿಮಗೆ ಏನ್ ಕೆಲ್ಸ ನಿಮಗೆ ಮಾಡಕ್ ಇಷ್ಟ ಆಗತ್ತೆ ಅದ್ರ ಬಗ್ಗೆ ಗಮನ ಕೊಟ್ಟು ಮುಂದ್ ಬನ್ನಿ. ನಿಮಗೆ ನೀವೇ ಪ್ರೋತ್ಸಾಹ ತುಂಬ್ಕೋಬೇಕು, ಬೇರೆ ಯಾರು ಬರಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಸ್ಟ್ರಾಂಗ್ ಆಗ್ಬೇಕು, ನೀವು ಮುಂದೆ ಬರ್ಬೇಕು. ಸಮಾಜದಲ್ಲಿ ತುಂಬಾ ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಇದು ಮಾಡ್ತಾರೆ, ನೀವು ಆ ತರ ಮಾಡೋಂಗಿಲ್ಲ, ಈ ತರ ಮಾಡೋಂಗಿಲ್ಲ ಅಂತ. ನೀವು ನಿರ್ಧಾರ ಮಾಡ್ಕೊಂಡು ಸ್ವಂತ ನೀವು ಏನಾದ್ರೂ ಮಾಡಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ. ನಾನು ಈ ಪ್ರಾಡಕ್ಟ್ ಏನಕ್ಕೆ ಲಾಂಚ್ ಮಾಡಿದೀನಿ, ಈ ಪ್ರಾಡಕ್ಟ್ ಯಾಕೆ ನಾನು ಜನಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಕೆಲವೊಬ್ರು ಮುಖ ಹಾಳಾಗಿರುತ್ತೆ, ಕೆಲವೊಬ್ರು ಮದುವೆ ಆಗಕ್ ಹೊರಟಿರ್ತಾರೆ, ಗಂಡ ಯಾರು ರಿಜೆಕ್ಟ್ ಮಾಡ್ಬಿಡ್ತಾರೆ, ನೀನು ಚೆನ್ನಾಗಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ರಿಜೆಕ್ಟ್ ಆಗುತ್ತೆ. ಕೆಲವೊಬ್ರು ಅದರಿಂದ ಸುಸೈಡ್ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಕೆಲವೊಬ್ರು ಟೆನ್ಷನ್ ಮಾಡ್ಕೊಂಡು ಡಿಪ್ರೆಷನ್ ಹೋಗೋರು ಕೂಡ ಇದ್ದಾರೆ. ಅದಕ್ಕೋಸ್ಕರ ನಾವು ಪ್ಯೂರ್ ಆಗಿ ಆಯುರ್ವೇದಿಕ್ ಇಂದ ಮಾಡಿರುವಂತಹ ಪ್ರಾಡಕ್ಟ್ ನಾವು ರೆಡಿ ಮಾಡಿ, ನಾವು ಅಪ್ಲೈ ಮಾಡಿ, ನನ್ನ ಅಮ್ಮ ಯೂಸ್ ಮಾಡಕ್ ಶುರು ಮಾಡಿ 3 ವರ್ಷ ಆಯ್ತು. ನಾನ್ ಯೂಸ್ ಮಾಡಕ್ ಶುರು ಮಾಡಿ 1.5 ವರ್ಷ ಆಯ್ತು. ವರ್ಷ ಆದ್ಮೇಲೆ ನಾವು ನೋಡಿ ಅದನ್ನ ಬಿಟ್ಮೇಲೆ ಏನಾದ್ರೂ ಆಗತ್ತಾ ಅಂತ ನೋಡಿ ಕೂಡ ನಾನು ನಿರ್ಧಾರ ಮಾಡಿದೆ, ಇದರಿಂದ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ. ಇಷ್ಟೆಲ್ಲ ಮಾಡ್ಸಿದೀವಿ ನಿಮಗೋಸ್ಕರ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ನಿಮಗೆ ಟ್ರಸ್ಟ್ ಬರ್ಬೇಕು ಇದು ಪ್ರಾಡಕ್ಟ್ ಅಲ್ಲಿ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲ ಅಂತ.
ಇಷ್ಟೆಲ್ಲ ಮಾಡಿ ನಾವು ನಿಮಗೆ ನಾನು ಪ್ರಾಡಕ್ಟ್ ನ ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಭಯ ಪಡ್ಕೋಬೇಡಿ ಹೆಣ್ಮಕ್ಳು, ನೀವು ಇದನ್ನ ನಮ್ಮ ಕ್ರೀಮ್ ಅನ್ನ ಬಳಸಿ ನೀವು ಚೆನ್ನಾಗಾಗಿ ನೀವು ಚೆನ್ನಾಗಾದ್ರೆ ನನಗ್ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನಿಂದ ನೀವು ಚೆನ್ನಾಗಾದ್ರಿ, ಆಮೇಲೆ ನನ್ನನ್ನ ನೀವು ನೆನೆಸ್ತೀರಾ, ನನಗ್ ಸಪೋರ್ಟ್ ಮಾಡ್ತಿರ್ತೀರಾ. ನಿಮ್ಮ ಖುಷಿನೇ ನನ್ನ ಖುಷಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಹೊಸದಾಗಿ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಬೇಬಿ ಆಯಿಲ್ ಮತ್ತೆ ಬೇಬಿ ಕ್ರೀಮ್ ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಇನ್ ಕೆಲವೊಬ್ಬರಿಗೆ ಮೇಕಪ್ ಮಾಡ್ಕೋಬೇಕು ಅಂತವ್ರಿಗೂ ಕೂಡ ನಾನು ಒಂದು ಕಾಂಪ್ಯಾಕ್ಟ್ ಪೌಡರ್ ನ ಲಾಂಚ್ ಮಾಡ್ತಾ ಇದ್ದೀನಿ ಹೊಸದಾಗಿ. ಅದು ಕೂಡ ಹರ್ಬಲ್ ಗ್ರೀನ್ ಟೀ ಹರ್ಬಲ್ ಕಾಂಪ್ಯಾಕ್ಟ್ ಪೌಡರ್ ನ ನಾನು ನಿಮಗೋಸ್ಕರ ಲಾಂಚ್ ಮಾಡ್ತಾ ಇದ್ದೀನಿ. ವೆಬ್ಸೈಟ್ ಅಲ್ಲೇ ಆರ್ಡರ್ ಮಾಡ್ಕೊಳ್ಳಿ. ಕೇಳಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ನಾನು ಹೇಗೆ ಇದ್ದೆ, ಏನಾದೆ, ಎಲ್ಲಿಗೆ ಬಂದೆ ಎಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ನನ್ನ ಬಗ್ಗೆ ಕಿರು ಪರಿಚಯ ನಾನು ಮಾಡ್ಕೊಂಡಿದ್ದೀನಿ. ಇನ್ ಕೆಲವ್ರು ಕೇಳ್ತಾ ಇರ್ತೀರಾ, ನೀವು ಹೇಗೆ ಮೇಡಮ್ ಇದು ಹೇಗ್ ಸ್ಟಾರ್ಟ್ ಮಾಡಿದ್ರಿ, ನಾವು ಕೂಡ ಮಾಡ್ಬೇಕು, ನಮಗೂ ಕೂಡ ಹೇಳ್ಕೊಡಿ, ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತೀರಾ. ಏನಪ್ಪಾ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಈ ಪ್ರಾಡಕ್ಟ್ ಮಾಡೋದಿಕ್ಕೆ. ಆಮೇಲೆ ಅದಕ್ಕೆ ತುಂಬಾ ಶ್ರಮ ಇರುತ್ತೆ. ಬರೀ ಹೆಣ್ಮಕ್ಳೇನೆ ಯೂಸ್ ಮಾಡೋದಾ ಮೇಡಮ್ ಅಂತ ಕೇಳ್ತಿರಲ್ಲ, ಇಲ್ಲ, ಗಂಡ್ ಮಕ್ಳು ಕೂಡ ಯೂಸ್ ಮಾಡ್ಬೋದು. ನನ್ನ ಮಾಮ, ನನ್ನ ಅಪ್ಪ ಮತ್ತೆ ನನ್ನ ಮಾವನವರು ಎಲ್ಲಾರು ಕೂಡ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ. ಇದು 5 years ಮೇಲ್ಪಟ್ಟವರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನಮ್ಮಲ್ಲಿ 5 years ಇಂದ ಎಲ್ಲಾ ಪ್ರಾಡಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ನಮ್ಮ ವೆಬ್ಸೈಟ್ ಥ್ರೂ ಆರ್ಡರ್ ಮಾಡ್ಕೊಳ್ಳಿ. ಆಮೇಲೆ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಎಲ್ಲ ಡೀಟೇಲ್ ಆಗಿ ವಿಡಿಯೋ ನಾನು ಯೂಟ್ಯೂಬ್ ಲಿಂಕ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾವ ಕ್ರೀಮ್ ನ ಯಾವ ತರ ಅಪ್ಲೈ ಮಾಡ್ಬೇಕಂತ ಎಲ್ಲ ಕೂಡ ವಿಡಿಯೋ ನಾನು ಹಾಕ್ತಾ ಇದ್ದೀನಿ. ತಾವು ದಯವಿಟ್ಟು ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದೇನಪ್ಪಾ ಅಂದ್ರೆ ಇನ್ನೊಂದ್ ನಾನು ಹೇಳಕ್ ಮರ್ತೋದೆ, ಈ ತರ ಪ್ರಾಡಕ್ಟ್ ಎಲ್ಲ ಜನರಿಗೆ ತಲುಪಿಸ್ಬೇಕಂತ ಸ್ಫೂರ್ತಿ ಕೊಟ್ಟಿದ್ದು ನಮ್ಮ ಲಲಿತಾ ಮೇಡಮ್ ಅವರು. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಇನ್ನೊಂದೇನಪ್ಪಾ ಅಂದ್ರೆ ನಾನು ಆಯುರ್ವೇದಿಕ್ ಕಾಸ್ಮೆಟಾಲಜಿಸ್ಟ್ ಕೋರ್ಸ್ ನ ಮಾಡಿದ್ದೀನಿ ಇದ್ರಲ್ಲೇ. ಸೊ ನನಗೆ ಫಾರ್ಮುಲೇಷನ್ಸ್ ಆಗಿರ್ಬೋದು, ಸರಿಯಾಗಿ ನಾನು ಅದನ್ನ ಓದ್ಕೊಂಡು ಅದರಲ್ಲಿ ನಾನು ಕೋರ್ಸ್ ತಗೊಂಡಿದ್ದೀನಿ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಆದ್ರೆ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ನಾನು ಅದಕ್ಕೋಸ್ಕರನೇ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಹೊಸದಾಗಿ ಒಂದು ಏನೋ ನನಗೆ ಸರ್ಟಿಫಿಕೇಶನ್ ಏನೋ ಅಂತ ತಿಳ್ಕೊಳ್ಳಿ. ಅದು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ಅದು ಸರ್ಪ್ರೈಸ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಆ ಇನ್ನೊಂದು ವಿಡಿಯೋದನ್ನ ನೋಡಿ ಹಾಗೆ ನನಗೆ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಫುಲ್ ಆಗಿ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ಹಾಗೆ ನನ್ನ ಬ್ರ್ಯಾಂಡ್ ಲಾಂಚ್ KD ಪ್ರಾಡಕ್ಟ್ ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.